ನಾ ಯಾರಿಗೂ ಹೆದರಿಸಿಲ್ಲ ಎಂದು ಗಳಗಳನೆ ಅತ್ತ ಮುಖ್ಯ ಶಿಕ್ಷಕಿ. ಯಡ್ರಾಮಿ ಪಟ್ಟಣದಲ್ಲಿರುವ ಕಸ್ತೂರಬಾ ವಸತಿ ನಿಲಯದಲ್ಲಿ ಗುರುವಾರ ನಡೆದ ಸಿಬ್ಬಂದಿ ವರ್ಗದವರಿಂದ ಮಾಡಿಸಿಕೊಂಡ ಮಸಾಜ್ ವಿಡಿಯೋ ವೈರಲ್ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಪಾಟೀಲ್, ನಾನು ಗುರುವಾರ ಬೆಳಗ್ಗೆ ನನ್ನ ದಿನನಿತ್ಯದ ಕಾರ್ಯದಲ್ಲಿ ತೊಡಗಿದ್ದೆ. ಸ್ವಲ್ಪ ನಂತರ ಇದ್ದಕ್ಕಿದ್ದಂತೆ ನನಗೆ ನನ್ನ ಕಣ್ಣಿಗೆ ಕತ್ತಲು ಬಂದಂತಾಗಿ ನೆಲಕ್ಕೆ ಬಿದ್ದೆ. ಆಗ ಕಸ ಗುಡಿಸುತ್ತಿದ್ದ ಚಂದ್ರಕಲಾ ಆಂಟಿಯವರು ಬಂದು ನನಗೆ ಕೈ ಕಾಲು ತಿಕ್ಕಿ ಸ್ವಲ್ಪ ವಿಕ್ಸ್ ಹಚ್ಚಿದ್ರು. ಆಗ ನಮ್ಮ ಬಳಿ ಇದ್ದ ಸಿಬ್ಬಂದಿ ವರ್ಗದವರು ಹಚ್ಚುವ ಸಂದರ್ಭದಲ್ಲೇ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ನಾನು ಸತ್ಯವಾಗ್ಲೂ ಯಾರಿಗೂ ಹೆದರಿಸಿಲ್ಲ. ಅವರಿಗೆ ಎದುರಿಸಿ ನನಗೆ ನೀನು ಮಸಾಜ್ ಮಾಡು ಅಂತನಾ ಹೇಳೂ ಇಲ್ಲ. ಸುಮ್ನೆ ವಿಡಿಯೋ ಮಾಡಿಸಿ ನನ್ನ ಹೆಸರಿಗೆ ಕಳಂಕ ತರಬೇಕಂತ ಕೆಲವರು ನಡೆಸ್ತಿದ್ದಾರೆ ಅಂತ ಗಳಗಳನೆ ಅತ್ತು ತಮ್ಮ ಅಳಲನ್ನ ತೋಡಿಕೊಟ್ರು. ಏನು ಕಸ್ತೂರಬಾ ವಸತಿ ನಿಲಯದ ಸೇವಕಿ ಚಂದ್ರಕಲಾ, ನಾನು ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಸಹಾಯ ಮಾಡಿದ್ದೇನೆ. ನಾನು ಒಬ್ಬಳು ಶುಗರ್ ಇರೋಂಥ ರೋಗಿ. ದಿನನಿತ್ಯ ನನ್ನ ಬ್ಯಾಗ್ನಲ್ಲಿ ಸಂಬಂಧಪಟ್ಟ ಟ್ಯಾಬ್ಲೆಟ್ ಮತ್ತೆ ಇದರ ಜೊತೆ ವಿಕ್ಸ್ ಕೂಡ ಇದೆ. ಆಗ ನಾನು ಕಸ ಗುಡಿಸಿ ಒಳಗೆ ಬರುತ್ತಿದ್ದೆ. ಆಗ ಅವರು ದಿಢೀರನೆ ಬಿದ್ರು. ಆಗಲೇ ಅವರು 8 ತಿಂಗಳ ಗರ್ಭಿಣಿ ಬೇರೆ. ನಾನು ಆತಂಕಗೊಂಡು ಓಡಿ ಹೋದೆ. ಅವರನ್ನ ಎಬ್ಬಿಸಿ ಕುರ್ಚಿಯ ಮೇಲೆ ಕೂಡಿಸಿ ಸ್ವಲ್ಪ ಗಾಳಿ ಹಾಕುತ್ತಾ ನೀರು ಕುಡಿಸಿ ಸ್ವಲ್ಪ ಕೈಕಾಲು ಸ್ವಲ್ಪ ವಿಕ್ಸ್ನಿಂದ ಹೊರಡಿಸಿದೆ. ಅಷ್ಟೇ, ಹೋದ ತಿಂಗಳಲ್ಲಿ ನಾನು ಮೂರ್ಛೆ ಬಿದ್ದು ಹೋಗಿದ್ದೆ. ಆಗ ಇದೇ ವಿಜಯಲಕ್ಷ್ಮಿ ಮೇಡಮ್ ಅವರು ನನಗೆ ಎಬ್ಬಿಸಿ ಸ್ವಲ್ಪ ವಿಕ್ಸ್ ಹಚ್ಚಿದ್ರು. ಇದು ಮಾನವೀಯ ಗುಣ ರೀ. ಇದನ್ನ ಕೆಲವರು ಅಸ್ತ್ರವಾಗಿಟ್ಟುಕೊಂಡು ಅವರಿಗೆ ಪೀಡಿಸುತ್ತಿದ್ದಾರೆ ಎಂದು ಪ್ರತಿಕ್ರಿಯಿಸಿದ್ರು. ಟೇಬಲ್ ಅದ ರೀ, ಅಲ್ಲೇ ತಳಗಡೆ ಕರ್ಕೊಂಡು ಕುಂದಿಸಿ ಒಂದು ಗ್ಲಾಸ್ ನೀರು ಕೊಟ್ಟೇನೆ ಕುಡಿಲ್ಲ. ಮೇಡಮ್ ಅವ್ರಿಗೆ ಕೊಟ್ಟೇನೆ. ಮೇಡಮ್ ಅವರು ಕುಡಿದ್ಮೇಲೆ ಸರ್ ಫೋನ್ ಹಚ್ಚಿ ಅಂತ ಹೇಳಿದ್ರು. ಸರ್ ಫೋನ್ ಹಚ್ಚಿದ್ಮೇಲೆ ಸರ್ ಅರ್ಧ ಗಂಟೆ ಬಿಟ್ಟು ಪಾಠ ಮಾಡಾಕ್ತೀನಿ, ಬರ್ತೀನಿ, ಸ್ವಲ್ಪ ಸುಧಾರಿಸ್ತೀನಿ ಅಂತ ಅಂದ್ರಿ. ನಾವೇನು ಮಾಡಿದ್ರಿ ಅವಾಗ ಮೇಡಮ್ ಅವ್ರಿಗೆ ಕರೆದು ಎಚ್ ಎಮ್ ಟೀಚರ್ ಮನೆಯವ್ರಿಗೆ ಹಚ್ಚಿದ್ರಿ. ಅವ್ರ ಮನೆಯವ್ರಿಗೆ ಹಚ್ಚಿದ್ರಿ. ಇಲ್ಲಿ ಆಟೋ ಸರಿ ಟೈಮಿಗೆ ಬರಲ್ರಿ, ಆಟೋನ ಫೋನ್ ಮಾಡಿದ್ದೆ ರೀ. ಆ ಟೈಮ್ದಾಗ ಮೇಡಮ್ ಅವ್ರಿಗೆ ಫೋನ್ ಮಾಡಿದಾಗ ನಾ ಏನು ಮಾಡಿದೆ, ಮೇಡಮ್ ಅವ್ರಿಗೆ ಕುರ್ಚಿ ಮೇಲೆ ಕುಂದಿಸಿದ್ದೀನಿ. ಬರ್ರಿ ಮೇಡಮ್ ಹಾಂ, ಇದ್ದವ್ರಿಗೆ ಇಲ್ಲಿ ಬಿದ್ದ ಮೇಲೆ ಆ ಕಡೆ ಕರ್ಕೊಂಡು ಹೋಗಿ ಒಂದು ಗ್ಲಾಸ್ ನೀರು ಕುಡಿಸಿ ಮತ್ತು ಪುನಃ ಮತ್ತೊಂದು ಕುರ್ಚಿ ಮೇಲೆ ಕುಂದಿಸಿದ್ವಿ. ಕುಂದ್ರಿ ಮೇಡಮ್ ಜೊತೆ ಕುಂತ ಮೇಲೆ ಅದರ ಹೊರಗೆ ಹೆಚ್ಚದರಿ ಅವ್ರಿಗೆ ಮೇಲೆ ಆಫೀಸ್ನವ್ರು ಕಳಿಸಂದರಿ. ಅದನ್ನು ಹಾಗೆ ಬರ್ತಾರೆ ಫೋನು. ಅವಾಗ ಏನು ಮಾಡಿದೆ ಮೇಡಮ್ ಅವರಿಗೆ, ನಾನೇ ನನ್ನ ಬಳಿ ಬ್ಯಾಗ್ನಾಗ ತೊಗೊಂಡು, ನಾನು ಶುಗರ್ ಪೇಷಂಟ್ ಇದ್ದೀನಲ್ಲ, ನನ್ನ ಬಳಿ ಜಂಡು ತೊಗೊಂಡು ನಾನೇ ಸ್ವಲ್ಪ ಹಚ್ಚಿದ್ದೀನಿ. ಹಚ್ಚಿ ನಾನೇ ವರ್ಷಿನ ಬ್ಯಾಡ ಆಂಟಿ ಅಂದ್ರೆ ನಾವು ವರ್ಷದ ಕರೆ ಬ್ಯಾಡ ಅಂದಾರಿ ಮೇಡಮ್ ಅವ್ರಿಗೆ ನಿಮಗೆ ಅವರು ಯಾವುದೇ ರೀತಿಯಿಂದ ಬೆದರಿಕೆ ಹಾಕಿಲ್ಲ? ಇಲ್ಲ, ಅವ್ರು ಬೆದರಿಕೆನೇ ಹಾಕಿಲ್ರಿ ಸರ್. ನಾವು ಸುಮ್ಮನೆ ಯಾಕೆ ಹಪ್ಪದಾರ ವರ್ಷಲಿ ಅವ್ರ ಅಕ್ಕ ತಂಗಿಕ್ಕಿಂತ ಹೆಚ್ಚಿವ್ರಿ ಸರ್ ನಾವು. ಆಮೇಲೆ ಇವರು ಮೇಡಮ್ ಅವರು ಬಂದು ಹೋದ್ಮೇಲೆ ನಾವು ಆಮೇಲೆ ಮ್ಯಾಲೆ ಕುಂತು ಅಳಕತ್ತಿದ್ದೇವೆ. ಇಲ್ಲಿ ಕೆಲಸ ಮಾಡೋರ್ನು ನೋಡ್ಯಾರಿ ನನಗೆ. ಅಂಟಿ ಯಾಕೆ ಹೇಳ್ತಾರೆ ಮೇಡಮ್ ಅವ್ರು ಕಾರಣ ಕರ್ಕೊಂಡು ಹೋಗೋದನ್ನು ನೋಡ್ಯಾರ. ಮೊದಲು ಅರ್ಜೆಂಟ್ ಕರ್ಕೊಂಡು ಹೋಗ್ಯಾರ. ಅರ್ಜೆಂಟ್ ಮೇಡಮ್ ಅವ್ರಿಗೆ ಕರ್ಕೊಂಡು ಹೋದ್ಮೇಲೆ ನಾವು ಮತ್ತೆ ಅಳಕತ್ತಿದ್ರಿ. ಕೆಲಸ ಮಾಡೋರು ಮತ್ತು ಒಂದು ಹುಡುಗನು ಮತ್ತು ಕೆಲಸ ಮಾಡೋ ಭಾಳ ಮಂದಿ ಇದ್ದಾರೆ. ಅವರೆಲ್ಲ ಬಂದು ಮಾತಾಡ್ಸಿದ್ರು. ಏನಾಯ್ತು ಅನ್ನೋ ಹಿಂಗೆ ಮೇಡಮ್ ಅವ್ರಿಗೆ ಆರಾಮಿದ್ದಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಂತ ಹೇಳಿ ಚಕ್ರ ಬಂದಿಲ್ಲ. ಅವರು ನೋಡ್ಯಾರ, ಅಳಬೇಡ್ರಿ ಗಪ್ಪಗಂತೂ ಹೇಳ್ಯಾರಿ ನನಗೆ. ಇದೆಲ್ಲ ಇನ್ನು ವಸತಿ ನಿಲಯದ ವಿದ್ಯಾರ್ಥಿನಿಯರು ಕೂಡ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ತುಂಬಾ ಒಳ್ಳೆಯವರು ಇದ್ದಾರೆ ಅಂತ ಪ್ರತಿಕ್ರಿಯಿಸಿದ್ರು. ನಿಮ್ಮ ಹೆಸರೇನ್ರಮ್ಮ? ಎಷ್ಟು ತರ ಗೊತ್ತೀರಿ ನೀವು? 8ನೇ ಕ್ಲಾಸ್. ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹಂಗದಾರ ರೀ? ಅವ್ರು ಹೇಳಿ ಪಟ್ಟ ಅರ್ಥ ಆಯ್ತು ನಿಮ್ಗೆ? ಮೇಡಮ್ ಅವರೇ, ನಾನು ಗುರುವಾರ ಸ್ಕೂಲ್ ಅದ್ರ ಬಗ್ಗೆ ವಿಡಿಯೋದಾಗ ನೀವು ತಿರುಮಲಗೆ ಬೆದರಿಕೆ ಹಾಕಿ ಗಾಡಿ ಮಸಾಜ್ ಪ್ರತಿದಿನ ಮಾಡ್ಕೊಡ್ತೀರಿ ಅಂತ ನೋಡೋದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲರಿಗೂ ನಮ್ಮ ಸಿಬ್ಬಂದಿ ವರ್ಗದವರೇ ವಿಡಿಯೋ ಮಾಡಿ ಅವ್ರಿಗೆ ಹಾಕಿದ್ದಾರೆ. ಅವ್ರಿಗಾದ್ರೆ ಒಪ್ಕೊಂಡಿದ್ದಾರೆ, ನಾನೇ ಮಾಡಿ ಹಾಕಿದ್ದೀನಿ. ಅವ್ರು ಮಾಡಿ ಹಾಕಿದ್ದಾರೆ, ನಾನು ಅದಕ್ಕೆ ಹಾಕಿದ್ದೀನಿ. ನಾನೇನೋ ಮಜಾಕ್ ಮಾಡ್ಲಿಕ್ಕೆ ಹಾಕಿದ್ದೀನಿ. ಸೀರಿಯಸ್ ಆಗಿ ಅಂತ ಹೇಳಿದ್ರು. ಅವ್ರು ನಾನು 12 ಗಂಟೆವರೆಗೂ ವರ್ಕ್ ಮಾಡಿದ್ದೀನಿ ಕಂಪ್ಯೂಟರ್. ಅದಾದ ನಂತರ ನಾನು ಬಿಫೋರೇ ಒಂದು ಟೆನ್ಷನಲ್ಲಿದ್ದೆ ನಾನು. ಅದಾದ ನಂತರ ಏನಾಯಿತು, ನನ್ನ ಕೈ ಸ್ವಲ್ಪ ಜುಮ್ ಹಿಡಿದಿತ್ತು. ಆಮೇಲೆ ಕಣ್ಣಿಗೆ ಬ್ಲರ್ ಆಗ್ಬಿಟ್ಟಿತ್ತು. ಆಮೇಲೆ ಚಕ್ರ ಬಂದಾಗಾಯಿತು. ಅಂಟಿಯವ್ರು ಹೋಗಿದ್ರು ಹೊರಗೆ ಹೋಗಿದ ತಕ್ಷಣ ಏನಾಯಿತು, ನಾನು ಅಲ್ಲಿ ನಿಂತು ಕೆಳಗೆ ಕುತ್ಕೊಂಡಾಗ ಏನಾಯಿತು, ಅಂಟಿ ವಾಪಸ್ ಅಂದ್ರೆ ಏನಾಗಿದೆ ಮೇಡಮ್ ಅಂಟಿ ಚಕ್ರ ಬಂದ್ಬಿಟ್ಟು ನನಗೆ ಸರಿ ಫೋನ್ ಹಚ್ಬೇಕು, ಫೋನ್ ಕೊಡದೆ ತಂದೆ. ಫೋನ್ ಟೇಬಲ್ ಫೋನ್ ಇತ್ತು, ಕುಸಿದಲ್ಲಿ ಕೆಳಗೆ ಬಿದ್ದಿದ್ದೆ. ಬಿದ್ದ ತಕ್ಷಣ ಆಂಟಿ ಮೊಬೈಲ್ ಕೊಡ್ರಿ, ಸರಿ ಫೋನ್ ಹಚ್ಬೇಕು. ಸರಿ ಫೋನ್ ಹಚ್ಚಿದ್ರೆ ನಾನು ಕ್ಲಾಸ್ನಾಗ ಹೀಗೆ ಹೋಗಿದ್ದೀನಿ, ಇನ್ನೊಂದು ಸ್ವಲ್ಪ ನಿಂತು ಬರ್ತೀನಿ, ಒಂದು ಅರ್ಧ ತಾಸು ವೇಟ್ ಮಾಡು ಅಂದರು. ಆಂಟಿ ಅಲ್ಲಿ ನಂಗೆ ಎಬ್ಸಿದ್ರು. 7 ಗಂಟೆ ಕೈ ಎಬ್ಸಿದ್ರು. ಅದು
ಅದು ಆದ ನಂತರ ಅದು ತಂದು ಕೂಸಿದೆ ನಾನು, ನೀರು ಕೊಟ್ಟರು ನೀರು ಕುಡಿದೆ ನಾನು. ಒಂದು 10 ನಿಮಿಷ ಕೈಕಾಲು ತಲೆ ಹಚ್ಚಿ ಸುಮ್ಮನೆ ಕೂತಿದ್ದೆ ಅಷ್ಟೇ. ಆಮೇಲೆ ಅವರು ಎಬ್ಸಿ ಆರಾಮಾಗಿದೆ ಮೇಡಮ್ ಅಂತ ಹೇಳಿದ್ರು. ನಾವು ಸ್ವಲ್ಪ ಕಡಿಮೆ ಆಗಿದೆ ಅಂತ ಸ್ವಲ್ಪ ಇದ್ದಾಗ ಅಂತ ನಾವು ಬೇರೆ ಮಾತಾಡಿದೆ. ಮಾತಾಡಿದ ತಕ್ಷಣ ನಿಂತಲ್ಲಿ ಮೇಡಮ್ ಸರ್ ಬರುತ್ತಂತ ನನಗೆ ಜಲ್ಲು ಮಾಡೋದನ್ನ ಹಚ್ತೀನಿ ಅಂತ ಅಂದಲ್ಲಿ. ಬ್ಯಾಡ್ ಆಂಟಿ ಹಾಸ್ಪಿಟಲ್ ಹೋಗಿ ಏನಾದ್ರೆ ಅಂತಾರ ರಿಸಿಜರ್ ಮಾಡಿಬಿಟ್ಟು ನೋಡಮ್ಮ ಬ್ಯಾಡ್ ಅಂತ ಅಂದ್ರೆ ಪ್ರೆಗ್ನೆಂಟ್ ಈಗ ಇನ್ನೊಂದು 8 ಮಂತ್ಸ್ ಪ್ರೆಗ್ನೆನ್ಸಿ ಇದೆ. ಅವ್ರೇನಿದ್ರು ಇಲ್ಲ ಸರ್ ಬರೋತಂಕ ನಾನು ಒಂದು 10 ನಿಮಿಷ ಹಚ್ತೀನಿ ಅಂತ ಅಂದರು. ಮಾನವೀಯತೆ ದೃಷ್ಟಿಯಿಂದ ಅವ್ರು ಹಚ್ಚಿದಾರೆ. ನಾನು ಬ್ಯಾಡ್ ಅಂದ್ರೂ ಇಲ್ಲಿ ಬಿಟ್ಟು ಮೇಡಮ್ ಹಚ್ತೀನಿ ಅಂತ ಅಂದ್ರು. ನಾನು ಬೇಡ ಅಂದಿದ್ದೀನಿ. ಬೇರೆ ಹೊರಗಡೆ ನೀವು ಬೆದರಿಕೆ ಆಗ್ತೀರಿ ಅಂತ ಇಲ್ಲೇ ಇದ್ದಾರಲ್ಲ ಸರ್ ಅವ್ರು ಬೆದರಿಕೆ ಹಾಕಿ 5 ವರ್ಷ ನಾನು ಕೆಲಸ ಮಾಡಿಸ್ಕೊಳಕ್ಕಾಗ್ತದೆ. 5 ವರ್ಷ ಆಯ್ತು ನನಗೆ ಸರ್ವಿಸ್ ಮಾಡಬೇಕು. 5 ವರ್ಷ ತನಕ ಬೆದರಿಕೆ ಹಾಕಿದ್ರೆ ಅವ್ರು ಇಲ್ಲಿ ಇರ್ತಿದ್ರು. ಅವರಿಗೆ ಕೇಳಿ ನಾನು ಬೆದರಿಕೆ ಹಾಕಿ ಮಾಡಿದ್ದೀನಿ, ಮಾಡಿಸ್ಕೊಂಡಿದ್ದೀನಿ. ಯಾವ ರೀತಿಯಲ್ಲೂ ಬೆದರಿಕೆ ಆಗಿಲ್ಲ. ಅವ್ರು ಅಂದ್ರು ನಾನೇ ಹಚ್ತೀನಿ ಅಂತ ಅಂದ್ರು ಅಷ್ಟೇ. ನೀವು ಯಾವ ರೀತಿಯಲ್ಲೂ ಏನು ಬೇಡ ಅಂದ್ರೂ ಅವ್ರು ಕಳ್ಸೋಳಕ್ಕೆ ಬೇಕು ಹಚ್ಚಿ ಅವ್ರು ಬಲ್ಲಿ ಜನ ಅವ್ರು ಬಂದಿದ್ದೇನೆ ಏನೋ ಇಷ್ಟ ಆಗಿದೆ. ಅವ್ರು ಬೇಕಾದ ಉದ್ದೇಶ ಪೂರ್ವಕವಾಗಿ ಮಾಡ್ತಾರೆ ಅಷ್ಟೇ. ಇಲ್ಲ